ಕಳೆದ ತಿಂಗಳು ನಾನು ಮುಂದುಗಳಲ್ಲಿ ಮಾಡಿದ್ದೆ. ಅದೇ ರೀತಿಯಾಗಿ ಎಲ್ಲ ಕಾರ್ಯಕರ್ತರು 3-4 ಸಭೆ ಮಾಡಿದ್ವಿ. ಈಗ ಹಿಂದುಗಡೆ ರಾಹುಲ್ ಗಾಂಧಿ ನಮ್ಮೆಲ್ಲರನ್ನ ಕರೆದಿದ್ದಾರೆ. ಭೇಟಿ ಆದ ನಂತರ ಬಂದಮೇಲೆ ಕಾರ್ಯಕ್ರಮಗಳು ಯಾವ ರೀತಿ ಮಾಡಬೇಕಂತ ಹೇಳಿದ್ರೆ ಸುರ್ಜೇವಾಲಾ ಸಾಹೇಬರು ಅಧ್ಯಕ್ಷರು ಮುಖ್ಯಮಂತ್ರಿಗಳ ನಮ್ಮ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕೆಲಸ ಪ್ರಾರಂಭ ಮಾಡಿ ಈಗ DCMಗಳು ಕೆಲವರು ಮೂವರು ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಂದ್ರೆ ಲೋಕಸಭೆ ಒಳಗಡೆ ಆಗ್ಬೇಕು ಅಂತ ಕೆಲವರು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ಸುರ್ಜೇವಾಲಾ ಅವ್ರನ್ನ ಕೇಳಬೇಕು. ವ್ಯಕ್ತಪಡಿಸಿರ್ತಕ್ಕಂಥದ್ದು ಪಾರ್ಟಿ ಕೊನೆಯದಾಗಿ ಸರಿ ತಪ್ಪಂತಿಲ್ಲ ಹೈಕಮಾಂಡ್ ತೀರ್ಮಾನ ವ್ಯಕ್ತಪಡಿಸಿರೋದು ನಿಜ ನನ್ನ ಮಾಹಿತಿ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅದು ಇರಲಿಲ್ಲ, ನನ್ನ ಮಾಹಿತಿ ಇಲ್ಲ, ಮಾಧ್ಯಮ ಮುಖಾಂತರ ನೋಡಿರ್ತೀನಿ. ಸರ್, ಈಗ ಕಾಂಗ್ರೆಸ್ ಒಂದು ಕಡೆ ಶ್ರೀರಾಮ ಜನ್ಮ ಅಂದ್ರೆ ಉದ್ಘಾಟನೆಗೆ ಈಗ ನಾನು ಇವ್ರ್ಯಾರು ಪೊಲಿಟಿಕಲ್ ಪಾರ್ಟಿಗಳಿಗೆ ಕರೀಲಿಕ್ಕೆ ಅಥವಾ ಜನನ ಕರೀಲಿಕ್ಕೂ ಇವ್ರು ಯಾರು? ಇವ್ರಿಗೆ ಎಲೆಕ್ಷನ್ ಬಂದಿದ್ದು ಕರಿತಾ ಇದಾರೆ. ಈಗ ರಾಮನ್ ಭಕ್ತರು ನಾನು ಆಗಿದ್ದು ಬಹಳ ಜನ ರಾಮನ್ ಭಕ್ತರು. ರಾಮ ಅಷ್ಟೇ ಎಲ್ಲ ದೇವರುಗಳಿದಾರಲ್ಲ, ದುರ್ಗಮ್ಮ, ಮಾರಮ್ಮ, ಗಂಡಿ ಮಾರಮ್ಮ, ಕೌಟಿ ಮಂಕಾಳು, 100 ದೇವರುಗಳಿದಾವೆ. ರಾಮನ್ನ ಇವತ್ತು ಚುನಾವಣೆ ಬಂದಿದೆ ಮತ್ತು ಅದೇ ಸೇಮ್ ಕಳೆದ 40 ವರ್ಷದಿಂದ ಇದನ್ನೇ ಮಾತಾಡ್ತಿದ್ದೀನಿ. ನಾನು ಮೊನ್ನೆ ಕೂಡ ಪ್ರಶ್ನೆ ಮಾಡಿದೆ, 30 ವರ್ಷದಿಂದ ಇಟಗಳಿ ತಗೊಂಡು ಹೋಗ್ಯಾರೆ, ಆ ರಾಮನ್ ಇರ್ತಕ್ಕಂಥ ಭೂಮಿ ಮೇಲೆ ಅಲ್ಲಿ ಅಪಕಾರ ಆಗಿದೆ. ಈಗ ಪೊಲಿಟಿಸೈಸ್ ಮಾಡಿ ಅವ್ರಿಗೆ ಒಂದು ಪೊಲಿಟಿಕಲ್ ಅಡ್ವಾಂಟೇಜ್ ಇದನ್ನ ತಗೊಂಡು ಮಾಡೋದ್ ಬಿಟ್ರೆ ಬೇರೆ ಏನ್ ಮಾತಾಡೋದು? ಸುಸ್ತಾಗ್ಬಿಟ್ಟಿದೆ ನಾವು ಮಾತಾಡಿ. ಇವತ್ತೇ ಆಗ್ಲೆಲ್ಲ ಪ್ರಶ್ನೆ ಕೇಳ್ತೀವಿ. ರಾಮನ್ ಬಿಟ್ಟು ಬೇರೆ ಬಹಳ ಐತಿ. ಬೇರೆ ಈ ದೇಶದಲ್ಲಿ ಒಂದು ಸಣ್ಣ ಕಂಟ್ರಿ ಯುರೋಪ್ನಾಗ ಇರ್ತಕ್ಕಂಥ ಸ್ಲೋವಾಕಿಯಾ ಅಂತ ಕಂಟ್ರಿ ಇವತ್ತು ಸುಮಾರು 2 ಲಕ್ಷ PhD ಥೀಸಸ್ ಮಾಡಿ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಚೈನಾದ ಇವತ್ತು ನಮ್ಕಿನ್ನ GDP ಜಾಸ್ತಿ ಮುಂದೆ ಇದೆ. ಇಂಥವನ್ನ ಚರ್ಚೆ ಮಾಡ್ಬೇಕು ಎಲೆಕ್ಷನ್ ಬಂದಾಗ. ಅವ್ರು ಬಿಟ್ಕೊಂಡು ಬರೀ ಇವೇ ಮಾಡ್ತಾ ಇದ್ರೆ ಅವ್ರಿಗೆ ಅನುಕೂಲ ಆಗ್ತದೆ, ಇನ್ನು ಬೇರೆ ಅವ್ರಿಗೆ ಅನುಕೂಲ ಆಗಂತದ್ದೇ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದ್ದು. ಅನುಕೂಲ ಆಗುತ್ತೆ ಸರ್ ಇದು ಅವ್ರಿಗೆ? ಅಲ್ಲ, ನನಗೇನು ಅವ್ರಿಗೆ ಪ್ರತಿ ಸಲ ಇದು ಬಿಟ್ಟರೆ ಬೇರೆ ಏನಿಲ್ಲ ಅಜೆಂಡಾ. ಇದೇ ಅಜೆಂಡಾ ತೋರಿಸಿದಾರಲ್ಲ. ಈಗ 10 ವರ್ಷ ಆದ್ಮೇಲೆ ಕೆಲಸ ಮಾಡಿದ್ಮೇಲೆ ಕೆಲಸ ತೋರಿಸ್ಬೇಕಾಗಿತ್ತು. ಆಮೇಲೆ ಇದೇ ವರ್ಷ ಇದೇ ಟೈಮ್ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಮೊದಲಿಂದಲೂ ಗೊತ್ತಿತ್ತು. ರಾಮ ಮಂದಿರ ಉದ್ಘಾಟನೆ ಚುನಾವಣೆ ಹತ್ತಿರ ಬಂದಾಗ ಆಗುತ್ತೆ ಅಂತ ಇಡೀ ಪ್ರಪಂಚ ಗೊತ್ತಿತ್ತು. ಅದೇನು ಹೊಸದಲ್ಲ. ಅದೇ ಕೆಲಸ ಮಾಡಕ್ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಅದು ಮಾಡಂಗಿದ್ರೆ ಕ್ವೈಟ್ ಆಗಿ ಮಾಡ್ಬೇಕು. ಇಷ್ಟೆಲ್ಲ ಯಾಕೆ ಅಬ್ಬರ ಮಾಡ್ಬೇಕು? ಇಷ್ಟು ವರ್ಷ ಯಾಕೆ ಇದೇ ವರ್ಷ ಯಾಕಿದೆ? ಈಗ ನಾನು ಕೇಳೋ ಪ್ರಶ್ನೆ ನಿಮಗೂ ಗೊತ್ತಿದೆ, ನಾನು ಹೇಳೋ ಪ್ರಶ್ನೆ ನಿಮಗೂ ಗೊತ್ತಿದೆ. ಎಷ್ಟು ಮಾತಾಡೋಣ ಹೇಳಿರ್ಬೇಕು? ಒಳ್ಳೇದು ಮಾತಾಡ. ಕಳೆದ ತಿಂಗಳು ನಾನು ಮುಂದುಗಳಲ್ಲಿ ಮಾಡಿದ್ದೆ. ಅದೇ ರೀತಿಯಾಗಿ ಎಲ್ಲ ಕಾರ್ಯಕರ್ತರು 3-4 ಸಭೆ ಮಾಡಿದ್ವಿ. ಈಗ ಹಿಂದುಗಡೆ ರಾಹುಲ್ ಗಾಂಧಿ ನಮ್ಮೆಲ್ಲರನ್ನ ಕರೆದಿದ್ದಾರೆ. ಭೇಟಿ ಆದ ನಂತರ ಬಂದಮೇಲೆ ಕಾರ್ಯಕ್ರಮಗಳು ಯಾವ ರೀತಿ ಮಾಡಬೇಕಂತ ಹೇಳಿದ್ರೆ ಸುರ್ಜೇವಾಲಾ ಸಾಹೇಬರು ಅಧ್ಯಕ್ಷರು ಮುಖ್ಯಮಂತ್ರಿಗಳ ನಮ್ಮ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕೆಲಸ ಪ್ರಾರಂಭ ಮಾಡಿ ಈಗ DCMಗಳು ಕೆಲವರು ಮೂವರು ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಂದ್ರೆ ಲೋಕಸಭೆ ಒಳಗಡೆ ಆಗ್ಬೇಕು ಅಂತ ಕೆಲವರು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ಸುರ್ಜೇವಾಲಾ ಅವ್ರನ್ನ ಕೇಳಬೇಕು. ವ್ಯಕ್ತಪಡಿಸಿರ್ತಕ್ಕಂಥದ್ದು ಪಾರ್ಟಿ ಕೊನೆಯದಾಗಿ ಸರಿ ತಪ್ಪಂತಿಲ್ಲ ಹೈಕಮಾಂಡ್ ತೀರ್ಮಾನ ವ್ಯಕ್ತಪಡಿಸಿರೋದು ನಿಜ ನನ್ನ ಮಾಹಿತಿ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅದು ಇರಲಿಲ್ಲ, ನನ್ನ ಮಾಹಿತಿ ಇಲ್ಲ, ಮಾಧ್ಯಮ ಮುಖಾಂತರ ನೋಡಿರ್ತೀನಿ. ಸರ್, ಈಗ ಕಾಂಗ್ರೆಸ್ ಒಂದು ಕಡೆ ಶ್ರೀರಾಮ ಜನ್ಮ ಅಂದ್ರೆ ಉದ್ಘಾಟನೆಗೆ ಈಗ ನಾನು ಇವ್ರ್ಯಾರು ಪೊಲಿಟಿಕಲ್ ಪಾರ್ಟಿಗಳಿಗೆ ಕರೀಲಿಕ್ಕೆ ಅಥವಾ ಜನನ ಕರೀಲಿಕ್ಕೂ ಇವ್ರು ಯಾರು? ಇವ್ರಿಗೆ ಎಲೆಕ್ಷನ್ ಬಂದಿದ್ದು ಕರಿತಾ ಇದಾರೆ. ಈಗ ರಾಮನ್ ಭಕ್ತರು ನಾನು ಆಗಿದ್ದು ಬಹಳ ಜನ ರಾಮನ್ ಭಕ್ತರು. ರಾಮ ಅಷ್ಟೇ ಎಲ್ಲ ದೇವರುಗಳಿದಾರಲ್ಲ, ದುರ್ಗಮ್ಮ, ಮಾರಮ್ಮ, ಗಂಡಿ ಮಾರಮ್ಮ, ಕೌಟಿ ಮಂಕಾಳು, 100 ದೇವರುಗಳಿದಾವೆ. ರಾಮನ್ನ ಇವತ್ತು ಚುನಾವಣೆ ಬಂದಿದೆ ಮತ್ತು ಅದೇ ಸೇಮ್ ಕಳೆದ 40 ವರ್ಷದಿಂದ ಇದನ್ನೇ ಮಾತಾಡ್ತಿದ್ದೀನಿ. ನಾನು ಮೊನ್ನೆ ಕೂಡ ಪ್ರಶ್ನೆ ಮಾಡಿದೆ, 30 ವರ್ಷದಿಂದ ಇಟಗಳಿ ತಗೊಂಡು ಹೋಗ್ಯಾರೆ, ಆ ರಾಮನ್ ಇರ್ತಕ್ಕಂಥ ಭೂಮಿ ಮೇಲೆ ಅಲ್ಲಿ ಅಪಕಾರ ಆಗಿದೆ. ಈಗ ಪೊಲಿಟಿಸೈಸ್ ಮಾಡಿ ಅವ್ರಿಗೆ ಒಂದು ಪೊಲಿಟಿಕಲ್ ಅಡ್ವಾಂಟೇಜ್ ಇದನ್ನ ತಗೊಂಡು ಮಾಡೋದ್ ಬಿಟ್ರೆ ಬೇರೆ ಏನ್ ಮಾತಾಡೋದು? ಸುಸ್ತಾಗ್ಬಿಟ್ಟಿದೆ ನಾವು ಮಾತಾಡಿ. ಇವತ್ತೇ ಆಗ್ಲೆಲ್ಲ ಪ್ರಶ್ನೆ ಕೇಳ್ತೀವಿ. ರಾಮನ್ ಬಿಟ್ಟು ಬೇರೆ ಬಹಳ ಐತಿ. ಬೇರೆ ಈ ದೇಶದಲ್ಲಿ ಒಂದು ಸಣ್ಣ ಕಂಟ್ರಿ ಯುರೋಪ್ನಾಗ ಇರ್ತಕ್ಕಂಥ ಸ್ಲೋವಾಕಿಯಾ ಅಂತ ಕಂಟ್ರಿ ಇವತ್ತು ಸುಮಾರು 2 ಲಕ್ಷ PhD ಥೀಸಸ್ ಮಾಡಿ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಚೈನಾದ ಇವತ್ತು ನಮ್ಕಿನ್ನ GDP ಜಾಸ್ತಿ ಮುಂದೆ ಇದೆ. ಇಂಥವನ್ನ ಚರ್ಚೆ ಮಾಡ್ಬೇಕು ಎಲೆಕ್ಷನ್ ಬಂದಾಗ. ಅವ್ರು ಬಿಟ್ಕೊಂಡು ಬರೀ ಇವೇ ಮಾಡ್ತಾ ಇದ್ರೆ ಅವ್ರಿಗೆ ಅನುಕೂಲ ಆಗ್ತದೆ, ಇನ್ನು ಬೇರೆ ಅವ್ರಿಗೆ ಅನುಕೂಲ ಆಗಂತದ್ದೇ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದ್ದು. ಅನುಕೂಲ ಆಗುತ್ತೆ ಸರ್ ಇದು ಅವ್ರಿಗೆ? ಅಲ್ಲ, ನನಗೇನು ಅವ್ರಿಗೆ ಪ್ರತಿ ಸಲ ಇದು ಬಿಟ್ಟರೆ ಬೇರೆ ಏನಿಲ್ಲ ಅಜೆಂಡಾ. ಇದೇ ಅಜೆಂಡಾ ತೋರಿಸಿದಾರಲ್ಲ. ಈಗ 10 ವರ್ಷ ಆದ್ಮೇಲೆ ಕೆಲಸ ಮಾಡಿದ್ಮೇಲೆ ಕೆಲಸ ತೋರಿಸ್ಬೇಕಾಗಿತ್ತು. ಆಮೇಲೆ ಇದೇ ವರ್ಷ ಇದೇ ಟೈಮ್ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಮೊದಲಿಂದಲೂ ಗೊತ್ತಿತ್ತು. ರಾಮ ಮಂದಿರ ಉದ್ಘಾಟನೆ ಚುನಾವಣೆ ಹತ್ತಿರ ಬಂದಾಗ ಆಗುತ್ತೆ ಅಂತ ಇಡೀ ಪ್ರಪಂಚ ಗೊತ್ತಿತ್ತು. ಅದೇನು ಹೊಸದಲ್ಲ. ಅದೇ ಕೆಲಸ ಮಾಡಕ್ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಅದು ಮಾಡಂಗಿದ್ರೆ ಕ್ವೈಟ್ ಆಗಿ ಮಾಡ್ಬೇಕು. ಇಷ್ಟೆಲ್ಲ ಯಾಕೆ ಅಬ್ಬರ ಮಾಡ್ಬೇಕು? ಇಷ್ಟು ವರ್ಷ ಯಾಕೆ ಇದೇ ವರ್ಷ ಯಾಕಿದೆ? ಈಗ ನಾನು ಕೇಳೋ ಪ್ರಶ್ನೆ ನಿಮಗೂ ಗೊತ್ತಿದೆ, ನಾನು ಹೇಳೋ ಪ್ರಶ್ನೆ ನಿಮಗೂ ಗೊತ್ತಿದೆ. ಎಷ್ಟು ಮಾತಾಡೋಣ ಹೇಳಿರ್ಬೇಕು?
ಒಳ್ಳೇದು ಮಾಡಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.